ಶನೇಶ್ಚರನ ಅನುಗ್ರಹ ನಿಮಗಾಗಿದೆ. ಈಗ ರಾಹುಗ್ರಹನ ಪ್ರಾರ್ಥನೆ ಮಾಡೋಣ. ಶನೇಶ್ಚರನ ಬಗ್ಗೆ ನಿಮಗೆ ನಾನು ಹೇಳಿದ್ದು ಸಾಕಷ್ಟು ಇದೆ. ಹಾಗೆ ಪ್ರತಿದಿನದ ನನ್ನ ಕಾರ್ಯಕ್ರಮದಲ್ಲೂ ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ. ಅದರಲ್ಲಿ ಇವತ್ತಿನ ದಿವಸ ಮಂಡ್ಯದಲ್ಲಿ ನಡೀತಿರ್ತಕ್ಕಂತಹ ಈ ಕಾರ್ಯಕ್ರಮ ರೈತರ ನಾಡಿನಲ್ಲಿ ನಡೀತಕ್ಕಂತಹ ಶನೇಶ್ಚರ ಮಹಾಯಜ್ಞ. ಇದು ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರತಕ್ಕಂಥದ್ದು. ಒಬ್ಬರಿಬ್ಬರ ಉದ್ದೇಶಕ್ಕಾಗಿ, ಒಬ್ಬೊಬ್ಬರ ಅಭಿವೃದ್ಧಿಗೋ ಅಥವಾ ಒಬ್ಬೊಬ್ಬರ ಮನೆ ಕುಟುಂಬ ಪರಿವಾರಕ್ಕೋ ಅಥವಾ ಯಾರೋ ಒಬ್ಬರ ಸ್ವಾರ್ಥಕ್ಕಾಗಿ ಮಾಡಿಸ್ತಾ ಇರ್ತಕ್ಕಂಥ ಈ ಯಾಗ ಅಲ್ಲ. ಈ ಮಹಾಯಜ್ಞ ಧರ್ಮ ಸಂಸ್ಥಾಪನೆಗೆ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಪ್ರತಿಯೊಬ್ಬರ ಕುಟುಂಬದಲ್ಲೂ ಯಶಸ್ಸಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಗರ್ಭದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಬೇಕಾದರೆ ರಾಹುವಿನ ಅನುಗ್ರಹ ಬೇಕಾಗುತ್ತೆ. ಹಾಗೆ ನಿಮ್ಮ ತೊಡೆಯ ಭಾಗ, ನಿಮ್ಮ ಮೀನು ಮಾಂಸಖಂಡಗಳು, ನಿಮ್ಮ ಮೊಣಕಾಲ ಚಿಪ್ಪು ಇದೆಲ್ಲವೂ ಸಹಿತ ಇದನ್ನು ಸುಭಿಕ್ಷತನವಾಗಿ ಕಾಪಾಡಬೇಕಾದರೆ ರಾಹುವಿನ ಅನುಗ್ರಹ ಬೇಕು. ಮನುಷ್ಯನಿಗೆ ತಲೆ ಕೂದಲಿಂದ ಹಿಡಿದು ಪಾದದ ಹೆಬ್ಬೆರಳ ತನಕ ನವಗ್ರಹಗಳು ಒಂದೊಂದು ಭಾಗದಲ್ಲಿ ಒಂದೊಂದು ಗ್ರಹಗಳ ಆಡಳಿತ ಇದೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಯಾರಾದರೂ ಹಿರಿಯರು ಮನೆಗೆ ಬಂದರೆ ಹಿಂದೆ ಮನೆಗೆ ಬಂದ ತಕ್ಷಣ ಅವರಿಗೆ ಆಚೆ ಕಡೆ ಒಂದು ಚೊಂಬು ನೀರು ಕೊಡ್ತಿದ್ರು, ಕಾಲು ತೊಳ್ಕೊಂಡು ಹೊರಗಡೆ ಬನ್ನಿ ಅಂತ. ಅದು ಸಂಪ್ರದಾಯ, ಅದು ಪದ್ಧತಿ, ಅದು ಆಚರಣೆ ಇತ್ತು. ಅದಾದ ನಂತರ ಶ್ರದ್ಧೆಯಿಂದ ಇನ್ನೂ ಸ್ವಲ್ಪ ಜನಕ್ಕೆ ಬಂದ ತಕ್ಷಣ ಅವರಿಗೆ ಮನೇಲಿರ್ತಕ್ಕಂಥವ್ರೆ ಕಾಲು ತೊಳೆದು ಒಳಗಡೆ ಕರ್ಕೊಳ್ಳೋರು. ಆದರೆ ಇವತ್ತಿನ ಕಾಲ ಧರ್ಮ ಮನೆ ಮುಂದೆ ನೀರೇ ಇಡೋದಿಲ್ಲ. ಇರಲಿ, ಮನೆಗೆ ಬಂದವರು ಕಾಲು ತೊಳೆದು ಒಳಗೆ ಬರಬೇಕು. ಯಾತಕ್ಕೋಸ್ಕರ ಅಂದರೆ ಓಡಾಡುವಂತಹ ಕಾಲದಲ್ಲಿ ಹಿಮ್ಮಡಿಗಳಲ್ಲಿ ಯಾವತ್ತೂ ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ವಿಚಾರನ. ಸುಮ್ಮನೆ ಕಾರ್ಯಕ್ರಮಕ್ಕೆ ಬಂದ್ವಿ, ನಾವು ಹೊರಟ್ವಿ ಅಂದರೆ ಸುಖ ಇಲ್ಲ. ಬಂದಾಗ ನಾವು ಏನನ್ನು ತೆಗೆದುಕೊಂಡು ಹೋಗಿದ್ದೀವಿ ಅನ್ನೋದು ಬಹಳ ಮುಖ್ಯ. ಇಲ್ಲೇನೋ ಬಹಳ ಪ್ರಸಾದ, ವಿಶೇಷವಾಗಿ ಮಾಧ್ಯಾಹ್ನಿಕ ಒಳ್ಳೆ ನೆಮ್ಮದಿವಾದ ಪ್ರಸಾದ ಮಾಡಿಸಿದ್ದಾರೆ. ಇನ್ನು ಅರ್ಧ ಗಂಟೆ ಹೋದರೆ ಎಲ್ಲರಿಗೂ ತಾಯಿ ಅನ್ನಪೂರ್ಣೇಶ್ವರಿ ಹೊಟ್ಟೆ ತುಂಬಿಸ್ಬಿಡ್ತಾಳೆ, ಸರಿ ಹೋಗ್ಬಿಡುತ್ತೆ. ಅದು ಇವತ್ತಿಗಾಯಿತು. ಜ್ಞಾನ ಎಂಬತಕ್ಕಂಥ ಆ ಮಹಾಸಾಗರದಲ್ಲಿ ಮಿಂದು ತೇಲಿದಾಗಷ್ಟೇ ನಾವು ಬುದ್ಧಿವಂತರಾಗೋದು, ಜ್ಞಾನವಂತರಾಗೋದು. ಯಾರು ಕಾಲಿನ ಹಿಮ್ಮಡಿಗಳನ್ನು ತೊಳೆಯೋದಿಲ್ಲ ಅವರ ಬೆನ್ನ ಹಿಂದೆ ಖಂಡಿತವಾಗಲೂ ಶನಿ ಬೆನ್ನೇ ಇರ್ತಾನೆ. ಇದು ಚೆನ್ನಾಗಿ ತಿಳ್ಕೊಳ್ಳಿ. ಹಾಗೆ ಕೆಲವು ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಓಡಾಡಬೇಕಾದ್ರೆ ನಿಮ್ಮ ವಸ್ತ್ರ, ಪ್ಯಾಂಟ್ ಆಗಲಿ, ಪಂಚೆ ಆಗಲಿ, ಸೀರೆ ಆಗಲಿ, ನೀವೇನು ಉಡ್ತೀರಿ, ನಿಮ್ಮ ಹಿಂಭಾಗದಲ್ಲಿ ನಿಮ್ಮ ಕಾಲಿನ ಹಿಮ್ಮಡಿಗಳು ನಿಮ್ಮ ಬಟ್ಟೆಯನ್ನು ತುಳಿದಿದ್ದೇ ಆದರೆ ಶನೇಶ್ಚರನ ಪ್ರತಿ ಸತಿ ಮುಟ್ಟೆಬ್ಸುತ್ತಂತೆ. ಆಗಲೇ ಶನಿ ಬೆನ್ನೇ ಇರ್ತಾನಂತೆ. ಇನ್ನೂ ಸ್ವಲ್ಪ ಜನಕ್ಕೆ ಒಂದು ಕೆಟ್ಟ ಅಭ್ಯಾಸ, ಈ ಬೆರಳಿನ ಭಾಗಗಳಲ್ಲಿ ಹೀಗೆ ಹೊಡಿತಾ ಇರೋದು. ನಾನು ಹೊಡೆದು ತೋರಿಸಿದ್ರು ನನ್ನ ಹಿಂದೆ ಬಂದ್ಬಿಡ್ತಾನೆ ಗ್ರಹ. ಈ ಹೆಬ್ಬೆರಳನ್ನು ಈ ಬೆಟ್ಟುಗಳ ಮಧ್ಯದಲ್ಲಿ ಹಿಂಗೆ ಹೊಡೆಯುವಂಥ, ತಾಳ ಹೊಡೆಯುವಂಥದ್ದು. ಬೆಟ್ಟುಗಳ ಮಧ್ಯದಲ್ಲಿ ತಾಳ ಹೊಡೆಯುವ ಅಭ್ಯಾಸ ಯಾರಿಗಿರುತ್ತೆ ಅವ್ರು ಬೆನ್ನು ಏರ್ತಾ ಇರ್ತಾನೆ ಸ್ವಾಮಿ. ನಾವು ಭಗವಂತನ ಆದೇಶವನ್ನು, ಭಗವಂತನಿದ್ದಂಥ ರೀತಿ ನೀತಿಗಳನ್ನು, ಆತ ನಮ್ಮ ಮೇಲೆ ಆತನ ಗ್ರಹದಶೆ ಆ ಗ್ರಹಭುಕ್ತಿಯಲ್ಲಿ ನಡೀಬಹುದಾದಂಥದ್ದನ್ನು ತಿಳ್ಕೊಂಡು ನಂತರ ನಮ್ಮ ಜೀವನದ ಶೈಲಿಗಳನ್ನು ಬದಲಾಯಿಸಿಕೊಳ್ಬೇಕು. ಹಾಗೆ ರಾಹುವಿನ ಈ ಅನುಗ್ರಹವನ್ನು ಶ್ರದ್ಧಾಭಕ್ತಿಯಾಗಿ ನಾವು ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಹೇಳಿ, ರಾಹವೇ ನಮಃ. ಕಯಾ ನಶ್ಚಿತ್ರ ಆಭೋ ದೂತಿ ಸದಾವೃತ ಸಕಾ ಕಯಾ ಸಜಿಷ್ಠಯಾವೃತ ರಾಹವೇ ನಮಃ. ರಾಹವೇ ನಮಃ. ಆಯಂಗೋ ಪೃಷ್ಣಿರಕ್ರಮೀದಸ ನನ್ಮಾತರಂ ಪುನಃ ಪಿತರಂಚ ಪ್ರಯನ್ಸುವ ಸ್ವಾಹ. ರಾವೋಗ್ರಜದೇವತಾಯ ಸ್ವಾಹ. ರಾವೋಗ್ರಜದೇವತಾಯ ಧನ್ನಮಃ. ರಾವೋಗ್ರಜದೇವತಾಯ ಸ್ವಾಹ. ರಾವೋಗ್ರಜದೇವತಾಯ ಧನ್ನಮಃ. ಯತ್ತೇ ದೇವಿ ನಿರ್ಋತಿರಾಪಬಂಧಧಾಮಗ್ರೇ ವಾಸ್ವಿಚತ್ಯಂ ಇದಂತೆ ತದ್ವಿಶ್ಯಂ ನ್ಯಾಯುಷೋ ನಮದ್ಯತಾ ಜೀವ ಪಿತುಮದ್ಯ ಪ್ರಮುಕ್ತಃ. ರಾವಗ್ರಹ ಪ್ರತ್ಯಧಿದೇವತಾಯ ಸ್ವಾಹ. ರಾವಗ್ರಹ ಪ್ರತ್ಯಧಿದೇವತಾಯ ಸ್ವಾಹ. ರಾವಗ್ರಹ ಪ್ರತ್ಯಯುಧಾಯಿ ನಮ. ರಾವಗ್ರಹ ಪ್ರತ್ಯಧಿದೇವತಾಯ ಸ್ವಾಹ. ರಾವಗ್ರಹ ಪ್ರತ್ಯಯುಧಾಯಿ ನಮ. ಕಯಾ ನಶ್ಚಿತ್ರ ಆಭೋವಧೂತಿ ಸದಾ ರುದಸ್ಸಕಾ ಕಯಾ ಚಚಿಷ್ಟಯಾರುತ. ಆಯಂಗೋ ಪೃಷ್ಣಿರಕ್ರಮೀದಸ ನನ್ಮಾತರಂ ಪುನಃ ಪಿತರಂಚ ಪ್ರಯನ್ಸುವಃ. ಯತ್ತೇ ದೇವಿ ನಿರ್ಋತಿರಾಪಬಂಧಧಾಮಗ್ರೇ ವಾಸ್ವಿಚರ್ತ್ಯಂ. ಓಂ ಭ್ರಾಂ ಭ್ರೀಂ ಭ್ರೌಂ ಸ ಸ್ವಾಹ. ರಾಹವೇ ನಮಃ. ಓಂ ಭ್ರಾಂ ಭ್ರೀಂ ಭ್ರೌಂ ಸ ಸ್ವಾಹ. ರಾಹವೇ ನಮಃ. ಓಂ ಭ್ರಾಂ ಭ್ರೀಂ ಭ್ರೌಂ ಸ ಸ್ವಾಹ. ರಾಹವೇ ನಮಃ.